Hi, ಹಲೋ, how are you? ವೆಲ್ಕಮ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಮನೆಯವ್ರು ನಾಳೆ ಬರೋ ವಿಡಿಯೋದಲ್ಲಿ ಮಿಸ್ ಮಾಡಿದ್ರೆ ನೋಡ್ರಿ, ನಮ್ಮ ಮನೆಯವ್ರು ನಾಳೆ ಹೀರೋ ತರ ಇರ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೀರೋ ತರ ಇರ್ತಾರೆ. ಯಾರೆಲ್ಲ ಇಲ್ಲಿವರೆಗೂ ಜಗತ್ತಲ್ಲಿ ರೋಡ್ ನ ನೋಡಿಲ್ವ, ನೋಡ್ಕೊಳ್ಳಿ. ರೋಡ್ ಅಂದ್ರೆ ಈ ತರ ಇರುತ್ತೆ, ಬ್ಲ್ಯಾಕ್ ಕಲರ್ ಆಗಿರುತ್ತೆ. Happy Valentine's Day. Happy Valentine's Day. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಲ್ಲ ಪಾಪ. ಇವ್ರ ಅತ್ತೆ ನಮ್ಮ ಅತ್ತೆ ಮನೆಗೆ ಕಳಿಸ್ಬೇಕು, ಆದ್ರೆ ನಾನೇ ಇವ್ರತ್ತೆ ನಮ್ಮ ಅತ್ತೆ ಮನೆಗೆ ಇವ್ರನ್ನ ಕಳಿಸ್ತಿದ್ದೀನಿ. ಬರ್ರ ಭವಾನಿ. ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಆ ಟೈಮಲ್ಲಿ ಜಗಳ ಮಾಡ್ಬೇಕು, ಆ ಟೈಮಲ್ಲಿ ನಾನು ಇದು ಮಾಡ್ಬೇಕು ಅಂತ ಎಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ, ವ್ಲಾಗ್ ಮಾಡೋದೇ ದೊಡ್ಡ ವಿಷಯ ತಾನೆ ಪಾಪ. ಊಟನೂ ನಿಂದೆ, ಉಪಚಾರನೂ ನಿಂದೆ. ನಂಗೆ ನಮ್ಮ ಮನೆಯವ್ರ ಈ ತರ ಕೆಲಸ ಮಾಡಿದ್ರೆ ಹೊಟ್ಟೆ ಹುರಿದೋಗ್ಬಿಡ್ತಿದ್ದು ನನ್ಗೆ. ಏನಪ್ಪ ಹೇಳಪ್ಪ. ರೈಲ್ವೆ ಗೇಟ್ ಓಪನ್ ನಡೀರಿ ಬೇಗ ನಡೀರಿ ಪಾಪ. ನಮ್ಮ ಅಮ್ಮ ತುಂಬಾ ಕಷ್ಟಪಟ್ಟ ಫೋನ್ ಕೊಡ್ಸ್ರೆ ಅನ್ನೋ ಕಾರಣಕ್ಕೆ ನಾನು ಯಾವತ್ತೂ ಟ್ರೈನಲ್ಲಿ ಹೋಗಿಲ್ಲ ಗೊತ್ತಾ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂತ ಯಾಮರಸ್ವಾಮಿ ಅವ್ರು ಇನ್ನೂ ಕರ್ಕೊಂಡೇ ಹೋಗಿಲ್ಲ. ನಮ್ಮ ಮನೆಯವ್ರು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ನಾನೇ ಕೇಳಿ ತಗೊಳ್ಳೋದೆಲ್ಲ ಒಂದು ಗಿಫ್ಟಾ. ಬಂತು ನೋಡ್ರಿ. 5,000 ಅವ್ನು ತಗೊಂಡು 33,000 ನಾನು ತಗೊಂಡು ಒಂದೇ ಸರಿ ಹಂಗೆ ಫುಲ್ ಟೇಬಲ್ ಕ್ಯಾಶ್ ಹಿಂಗೆ ನಾವು ಇವತ್ತು ಜಗಳ ಮಾಡ್ಕೊಂಬಂದೆ. ನಾನು ಅದ್ರ ವಿಡಿಯೋ ಮಾಡಿಲ್ಲ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ನಾವು ನಮ್ಮೂರಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅತ್ತೆ ಮನೆಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಹೋಗ್ತಾ ಮತ್ತು ಏನೇನೆಲ್ಲ ಇವತ್ತು ಪೂರ್ತಿ ಹೋಗೋ ತನಕ ಮನೆಗೆ ಹೋಗಿದ್ದಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಈ ವ್ಲಾಗಲ್ಲಿ ಐ ಥಿಂಕ್ ಫುಲ್ ಆಫ್ ಫನ್ಸು ಮತ್ತು ಒಂದೊಳ್ಳೆ ಮೆಮೊರೀಸ್ ಎಲ್ಲ ಇರುತ್ತೆ ಅಂತ ನಂಬಿರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೇನು ಪಾಪ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಡ್ರೆಸ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಯಜಮಾನ್ರು ಕೊಡಿಸಿರೋ ಬಟ್ಟೆ. ಇದು ನಾನು ಗೆಟ್ ರೆಡಿ ವಿತ್ ಮೀ ಒಂದು ಶಾರ್ಟ್ ವೀಡಿಯೋ ಹಾಕ್ತೀನಿ. ಅದು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಅಲ್ಲೇ ಶಾರ್ಟ್ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ. ಮತ್ತು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಿ. ಆವಾಗಲೂ ನಾವು ಬರೋ ಟೈಮ್ ಕರೆಕ್ಟಾಗಿ ರೈಲ್ವೆ ಗೇಟ್ ಹಾಕ್ಬಿಡ್ತಾರೆ. ಅದೇ ಥರ ಇವತ್ತು ಕೂಡ ಹಾಕಿದ್ದಾರೆ. ಇವಾಗ ಟ್ರೈನ್ ಬರ್ತೈತೆ ರೀ, ಟ್ರೈನ್ ತೋರಿಸ್ತೀನಿ. ಯಾರ್ಯಾರು ಟ್ರೈನ್ ನೋಡಿಲ್ಲ ಟ್ರೈನ್ ನೋಡ್ಕೊಳ್ರಿ. ಎಲ್ಲ ಬರ್ತೈತೆ, ಸೌಂಡ್ ಬರ್ತೈತೆ. ಈ ಕಡೆ ಬರುತ್ತಾ ಆ ಕಡೆ ಬರುತ್ತಾ? ನಮ್ಮಂದ್ರೆ ನನ್ನ ಸೆಲ್ಫಿ ತೆಗಿತಿದ್ದಾರೆ. ಈ ಕಡೆ ಬರ್ತಬೇಕು ಮೇ ಬಿ. ನೋಡ್ರಿ ಎಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟೈತೆ, ಎಲ್ಲ ತುಂಬಿಕೊಂಡಿದ್ದಾರೆ. ಫುಲ್ಲು ಟ್ರಾಫಿಕ್ ಜಾಮ್. ಇಲ್ಲಮ್ಮ ಇದೇನೋ ಐತೆ ಇಲ್ಲಿ. ಅಲ್ಲಿ ತನಕ ಐತೆ ಪಾಪ. ಬಂತು ನೋಡ್ರಿ ಕಾಣಿಸ್ತೈತೆ ಅಲ್ಲಿ. ಏನು ಟ್ರೈನ್ ಇದು? ಇರಿ ಕಾಣಿಸ್ತು. ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾರಂತೆ ನೋಡ್ರಿ. ಫುಲ್ಲು ಮಾಡೋ ವಿಡಿಯೋ. ನಾನು ಯಾವತ್ತೂ ಟ್ರೈನಲ್ಲಿ ಹೋಗಿಲ್ಲ ಗೊತ್ತಾ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂತ ಯಾಮರಸ್ವಾಮಿ ಅವ್ರು ಇನ್ನೂ ಕರ್ಕೊಂಡೇ ಹೋಗಿಲ್ಲ. ಮದುವೆ ಆಗಿ 2.5 ವರ್ಷ ಆಯಿತು, ಇನ್ನೂ ಒಂದು ದಿನ ಕೂಡ ಕರ್ಕೊಂಡಿಲ್ಲ. ಏನು ಬರ್ತಾನೆ ಐತೆ, ನಾನು ಮಾಡ್ಕೊಂಡಿದ್ದೀನಿ ನೋಡಿ ಗಾಯ್ಸ್. ಇನ್ನೂ ಟ್ರೈನ್ ಬರ್ತಾನೆ ಇದೆ. ಹೋಯ್ತು ಗಾಯ್ಸ್. ಹಲೋ ಗಾಯ್ಸ್,
ಪಾಪ ಎಲ್ಲ ಸ್ಟೈಲಾಗಿ ಹೇಳ್ತಾರ ಪಾಪ ಗಾಯ್ಸ್ ಗಾಯ್ಸ್ ಅಂತ. ಇನ್ನ 5 ನಿಮಿಷ ಬೇಕು. ಯಾಕ ಇಲ್ಲ ತೆಗೆದ್ರು. ಬೇಗ ನಾನು ತೆಗಿತಾನೆ, ಜಾಸ್ತಿ ಮುಂಚೆ ಆಗ್ಬಿಟ್ಟ. ರೈಲ್ವೆ ಗೇಟ್ ಓಪನ್ ಓಪನ್ ಓಪನ್. ನಡೀರಿ ನಡೀರಿ ನಡೀರಿ, ಬೇಗ ನಡೀರಿ. ಪಾಪ ಇರೇ, ನೀನು ಹೋಗ್ಬೇಡ. ಎಲ್ಲ ಹೋಗ್ತಾ ಇದ್ದಾವೆ ನೋಡಿ. ಈ ವ್ಲಾಗಲ್ಲಿ ನಮ್ಮ ಮನೆಯವ್ರು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ್ರಲ್ವಾ, ಏನೋ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ. ಈ ವಿಡಿಯೋದಲ್ಲಿ ನೋಡೋಣ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ. ಸರಿನಾ ಪಾಪ? ಚಾಲೆಂಜ್. ಈ ವಿಡಿಯೋದಲ್ಲಿ ನೀನು ವಿಡಿಯೋಸ್ಗಳಲ್ಲೇ ಅಂತ ಹೇಳಿದ್ಯಾ? ಅಂತ ಹೇಳಿದ್ದೀನಿ. ವಿಡಿಯೋದಾಗೆ ಅಂತ ಹೇಳಿದ್ನಾ? ಆಹಾ ನೋಡಿ ಫ್ರೆಂಡ್ಸ್, ಯಾಮರ್ಸ್ತವ್ರೆ ನಿಮ್ಮನ್ನ ನಮ್ಮ ಯಜಮಾನ್ರು. ಯಾವುದೋ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಲ್ಲಪ್ಪ, ನೋಡಿ ಯಾಮರ್ಸ್ತಿದ್ದಾರೆ ನಿಮ್ಮನ್ನ. ಇದು ನಮ್ಮೂರ ಚಂದಾಪುರದಲ್ಲಿರುವಂತಹ ಒಂದು ದೊಡ್ಡ ಡಿಪೋ, ಬಸ್ ಡಿಪೋ. ಆಯಿತು, ವ್ಲಾಗ್ನ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡಿ. ಮಾಡ್ತೀವಿ ಅಂತ ಅನ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ವ್ಲಾಗ್ ಮಾಡೋದೇ ದೊಡ್ಡ ವಿಷಯ ತಾನೇ ಪಾಪ. ಒಂದು ಅಲ್ಲ ದಿನ ಹೊಟ್ಟೆ ಹಸಿ ಬಂದರೆ ಮಾತಾಡೋದೇನೆ. ನಾನು ಬೆಳಗ್ಗೆ ತಿಂದಿದ್ದು, ಊಟನೇ ತಿಂದಿಲ್ಲ. ಏನು ಕೊಡಿಸ್ತೀಯಾ ಇವಾಗೇನು? ವಹಿಸ್ಕೊಡ್ತೇ ಇಲ್ಲ ಹುಡ್ಕೊಳಕ. ಬರ್ಬೇಕಂತಾನೆ ಬಂದಿದ್ದು, ನೋಡ್ಕೊಂಡೆ ಬಂದೆ. ಅಂಗಡಿ ತಗೊಡ್ತೀವಿ ಇಲ್ಲ ನೋಡೋಣ. ನೀನು ಊದಿಕ್ ಬಂದೆ, ನಾನು ನಿನ್ನ ಸಮಾಧಾನ ಬೇಡ ನಡಿ, ಏನು ಕೊಡ್ಸೋದು ನೀನು? ನೋಡು ದುರಂಕಾರ ಅಲ್ಲನೇ, ನನಗೂ ಅದನ್ನ ನೋಡ್ಕೊಂಡೆ ಬಂದೆ. ಅಂಗಡಿನ ತಗೊಡ್ತೀಯ ಇಲ್ಲ ಮಾಡ್ಕೊಂಡೆ ಅಂದ್ಬಿಟ್ಟು ನಾನು ನಿನ್ನ ಸಮಾಧಾನ ಕರೆಕ್ಟಾಗಿ ನೋಡಿ. ಆ ಟೈಮಲ್ಲಿ ಜಗಳ ಮಾಡ್ಬೇಕು, ಆ ಟೈಮಲ್ಲಿ ನಾನು ಇದು ಮಾಡ್ಬೇಕು ಅಂತ ಎಲ್ಲ ಚೆನ್ನಾಗಿ. ಹೌದು, ಬೊಲೆ ಗೊತ್ತು. ಅಲ್ಲಿ ಹೂವು ತಗೊಂಡು ಆ ಮೈಂಡಲ್ಲೇ ಬಂದಿದ್ದು ನಾನು. ನನ್ನ ಹತ್ರ ನೀನು ಜಗಳ ಮಾಡ್ದಲ್ಲ, ಅದಕ್ಕೆ ಮಾಡಿದ್ದಕ್ಕೆ ನಾನು ನಿನ್ನ ಹತ್ರ ಹಿಂದೆಗಡೆ ಇದೆಯಲ್ಲ ಇದೆಲ್ಲ ಬಟ್ಟೆಗಳು. ಇದು ಈ ಕಡೆ ಇದೆಲ್ಲ ಇದು ನಮ್ಮ ಮನೆಯವರು ಮದ್ವೆಗೆ ತಗೊಂಡಿದ್ದು ಕೋಟ್ ಸೂಟ್. ನಾವು ಕೊಡಿಸಿದ್ದು, ನಾವು ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮ ಕೊಡಿಸಿದ್ದು. ಸುಮ್ಮನೆ ಅವರು ಮದುವೆ ದಿನ ಹಾಕಿದ್ದು, ಮತ್ತು ಒಂದು ಸರಿನೂ ಹಾಕಿಲ್ಲ. ಅದೆಲ್ಲನೂ ಬೇರೆಯವರೇ ಒಂದ್ಸರಿ, ಬೇರೆಯವ್ರು ಒಂದ್ಸರಿ ಹಾಕ್ಕೊಂಡವ್ರೆ. ಆಮೇಲೆ ತೆಗ್ದು ಹೆಂಗೆ ಇಟ್ಟಿದ್ದೀವೋ ಹಂಗೆ ಐತೆ. ಇವಾಗ ಹಾಕ್ಕೊಂತೀವಿ ಅಂತ ಎತ್ಕೊಂಡವ್ರಿಗೆ ನೋಡ್ಬೇಕು, ಇಲ್ವ ಇಲ್ಲ ಐತೆ. ಹಾಂ, ನಾನು ಹೂ ತಗೊಡಕ ನಾನೇ ಬಾಯ್ಬಿಟ್ಟು ಕೇಳಬೇಕು. ಏನಪ್ಪ ಹೇಳಪ್ಪ? ಹೌದು, ನಾನೇ ಕೇಳಬೇಕು. ಇವ್ರಿಗೆ ನನ್ಗೆ ಹೂ ತಗೊಳ್ಬೇಕನ್ನೋದು ಕೂಡ ನೆನಪಿರೋದಿಲ್ಲ. ಆ ಡ್ರೆಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ಏನು ಫ್ರೆಂಡ್ಸ್ ಅಂತ ಅದೇ ಚೆನ್ನಾಗಿರಲ್ಲಪ್ಪ, ಇನ್ಮೇಲೆ ಫ್ರೆಂಡ್ಸ್ ಅನ್ನಲ್ಲ. 40 ಕನಕಾಂಬ್ರ ಎಷ್ಟಕ್ಕ ಪಾಪ? ಆ ಕಡೆನೇ ಇಸ್ಕೊಳ. ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಬಟ್ ಮಲ್ಲಿಗೆ ಹೂವಿಲ್ಲ. ಮಲ್ಲಿಗೆ ಹೂವು ಎಷ್ಟು 80 ರೂಪಾಯಿ ಅಂತಪ್ಪ ಮೊಳ. ಅದಕ್ಕೆ ಕಾಕಡ ಹೇಳಿದೆ. ಮತ್ತು ಕನಕಾಂಬ್ರ ಹೂ ಬಂದುಬಿಟ್ಟು 50 ರೂಪಾಯಿ ಅಂತೆ. ನಿಮ್ಮ ಕಡೆ ಎಷ್ಟು? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬೆಳಗ್ಗೆಯಿಂದ ಏನೂ ಸೆಲೆಬ್ರೇಟೇ ಮಾಡಿಲ್ಲ ಪಾಪ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಏನೂ ಮಾಡಿಲ್ಲ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ರು. ಕೆಲಸ ಇದು ಏನು ಕೆಲಸ? ಅದೇ ಗೇರು ಹೂವು ಮುಡ್ಕೊಂಡು ನನ್ನ ಮುಖ ಹೇಗಿದೆ ತೋರಿಸ್ತೀನಿ. ನನಗೆ ನಮ್ಮ ಮನೆಯವ್ರು ಈ ಥರ ಕೆಲಸ ಮಾಡಿದ್ರೆ ಹೊಟ್ಟೆ ಹುರಿದೋಗ್ಬಿಡ್ತಿದ್ರು. ನನಗೆ ಈ ಕಾರ್ಡ್ ಸ್ವಲ್ಪ ಪ್ರಾಬ್ಲಮ್ ಅಂತೆ. ರೆಡಿ ಮಾಡಿಸ್ತೀನಿ ಅಂದರು, ನೋಡಿದ್ರೆ ಮಾಡಿಸಿಲ್ಲ. ಪ್ರಾಬ್ಲಮ್ ಅಂದರೆ ಯಾವಾಗಾರ ಒಂದೊಂದು ಟೈಮು ಅದು ಬ್ಲೂಟೂತ್ ಸ್ವಿಚ್ಚು ಹೋಗ್ಬಿಟ್ಟೈತೆ. ಯಾವಾಗ ಒಂದೊಂದು ಟೈಮ್ ಆ ಥರ ಆದೈತೆ. ಬೇರೆ ಟೈಮೆಲ್ಲ ಚೆನ್ನಾಗಿರ್ತೈತೆ. ನೋಡಿ ಇವಾಗ ಸರೋಯ್ತು. ನನಗೆಲ್ಲ ಹಾಕ್ಬಿಟ್ರೆ ಬೇಜಾರು. ಹೋದೆ ಆಕ್ಸನ್ ಅಂತ ಅವ್ನ ಗ್ಯಾರೇಜಲ್ಲಿ ಅವನಿದ್ದಿಲ್ಲ. ಅವರೇ ಸೆಳ್ಕೊಂಡ್ರೆ ಸ್ವಲ್ಪ ದೂರ ಅಂದರೆ ಬೇಜಾರಾಗತ್ತೆ ನನಗೆ. ಸಮ್ಟೈಮ್ಸ್ ಹ್ಯಾಪನ್, ಏನು ಮಾಡೋಕ್ಕಾಗಲ್ಲ ಅಲ್ಲ ಪಾಪ. ಹೂವು ಮುಟ್ಕೊಂಡಿದ್ದು ನಮ್ಮ ಮನೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ನಾನೇ ಕೇಳಿ ತಗೊಳ್ಳೋದೆಲ್ಲ ಒಂದು ಗಿಫ್ಟಾ? ಯಾವಾಗಲೂ ನಾನು ಆನೆಕಲ್ಲಿಗೆ ಬಂದ ತಕ್ಷಣ ತಗೊಟ್ಬಿಡ್ತಾರೆ ನಮ್ಮ ಮನೆಯವ್ರು. ಕೇಳೋದೇ ಬೇಡ ನಾನು.
ಅದು ಊರಿಗೆ ಹೋಗ್ತಿದ್ದೀನಿ ಅಂತಂದ್ರೆ ಪಕ್ಕ ತಗೊಡ್ತಾರೆ. ಅಲ್ಲಿಂದ ಇಲ್ಲಿಗೆ ಬರಲಿ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿ ತಗೊಡ್ತಾರೆ. ಇವತ್ತು ಜಗಳ ಮಾಡ್ಕೊಂಬಂದೆ, ನಾನು ಅದನ್ನ ವಿಡಿಯೋ ಮಾಡಿಲ್ಲ. ನಾನು ನೋಡಿದೆ ನಿಲ್ಲಿಸ್ತಾರ ಅಂತ ಒಂದು ನೆನಪು, ಜಗಳ ಆಡಿದ್ದೀನಿ. ಮೇ ಬಿ ನಿಲ್ಲಿಸಿ ತಗೊಳ್ಬೋದು ಅನ್ಕೊಂಡ್ರೆ ಮರ್ತು ಬಂದವ್ರೆ. ಬೇಡ ತಗೊಳ್ಳೋದು ಅಲ್ಲಿ ಹತ್ರ ಊರ ಹತ್ರ ಹೋದಾಗ ಇಲ್ಲಿ ಕುಲ್ಕಿ ಹೊಡೆದೋದ್ರೆ ನಿಮ್ಮ ಮನೆಗೆಲ್ಲ ಫಂಕ್ಷನ್ ಮೂಡಲ್ಲಿ ಇಡ್ತಾರೆ. ನಮ್ಮಪ್ಪ ತಿಂತಾರೆ ಪಾಪ ಬಿರಿಯಾನಿನ ತುಂಬಾ ದಿನ ಆಯ್ತಲ್ಲ ಹಬ್ಬ ತಿಂದು. ನಾವು ಎಲ್ಗನ ಹೋದಾಗ ಅಥವಾ ಈ ಥರ ಬಂದಾಗ ನಮ್ಮ ಮನೆಯವ್ರು ಹೋಟ್ಲ ನಂಗೆ ಯಾವಾಗ ಊಟ ಕೊಡ್ತಾರೆ. ಬೇಡ ಶೆಕೆ ಆಗ್ಬಿಡುತ್ತಲ್ಲಿ. ಆದರೆ ಈ ನಡುವೆ ಕಮ್ಮಿ ಎಲ್ಲೂ ಹೋಗಲ್ಲ, ಹಂಗಾಗಿ ತಿಂದು ಸುಮಾರು ದಿನ ಆಯ್ತು. ನಾನು ಹತ್ತತ್ರ ಇಷ್ಟು ಒಂದು 6-7 ತಿಂಗಳು ಆಯ್ತು ಅಲ್ಲ ಪಾಪ? 6-7 ತಿಂಗಳು ಆಯ್ತಲ್ಲ ಹೋಟ್ಲಲ್ಲಿ ಊಟ ಮಾಡಿ ಆಗಿದೆ. ಇವತ್ತು ಎಲ್ಲಾದ್ರೂ ತಿನ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೋಗ್ತಾ ನೀನು ರೋಡ್ಗಳು ಅವ್ರು ನೋಡಿರಲ್ವಾ? ಯಾರೆಲ್ಲ ಇಲ್ಲಿವರೆಗೂ ಜಗತ್ತಲ್ಲಿ ರೋಡ್ನ ನೋಡಿಲ್ವ ನೋಡ್ಕೊಳ್ಳಿ. ರೋಡ್ ಅಂದ್ರೆ ಈ ತರ ಇರುತ್ತೆ, ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಅಲ್ಲಿ ಕಿತ್ತೋಗಿರುತ್ತೆ. ನೋಡಿ ಕೆರೆ ಅಪ್ಪ, ಅದೇನು ಬಲ್ವಾಗ ಹೋಗ್ತಾರದು ನೋಡಲ್ಲಿ ರೈಟ್ ಸೈಡ್ ಅಲ್ಲಿ ಲೋಡು ಅಲ್ಲ ಹೊಗೆ ಹೋಗ್ತಾ ಐತಲ್ಲಿ. ಇಟ್ಕೆ ಫ್ಯಾಕ್ಟ್ರಿ. ಇದು ನಮ್ಮೂರಿಗೆ ಹೋಗುವಂತಹ ರೋಡು. ಇನ್ನು ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಮರ ನೋಡಿ ತುಂಬಾ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಏನ ಮನೆಗಳ ಮರಗಳ? ನಾನು ಈ ಕಡೆ ನೋಡ್ಕೊಬಂದೆ. ಈ ರೋಡೇ ಒಂಥರ ತುಂಬಾ ನೆರಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ತಂಪಾಗಿದೆ. ಬಟ್ ನಾನು ಅಂದರೆ ಇನ್ನೂ ಸ್ವಲ್ಪ ದಿನ ಕಿವಿಗೆಲ್ಲ ಬಟ್ಟೆ ಕಟ್ಕೋಬೇಕಲ್ವಾ, ಹಾಗಾಗಿ ಸ್ವಲ್ಪ ಕಿವಿಗೆ ಬಟ್ಟೆ ಕಟ್ಕೊಂಡಿದ್ದೀನಿ. ಏನು ಸಾಂಗ್ ಅದು ಆಡ್ತಾ ಇರೋದು? ಊಟನೂ ನಿಂದೆ, ಉಪಚಾರನೂ ನಿಂದೆ. ಯಾವಾಗ ಕೇಳ್ದೆ ಈ ಸಾಂಗ್ ನೀನು? ನಮ್ಮ ಮನೆಯವರೇ ಅಲ್ಲ, ಎಲ್ಲರೂ ಈ ಥರ ನೆನ್ಸುತ್ತೆ. ನಾನು ಒಂದು ಸಾಂಗ್ ಕೇಳಿದ್ರೆ ಅದನ್ನ ಆಡ್ಕೊಂಡೇ ಇರೋದು. ಮತ್ತೇನೆ ಕಾಡ್ತಾ ಇದೀಯಾ? ಏನ್ ಜೋಶು? ಅವ್ರಿಗೇನು ಜೋಶ್ ಅಂತಾರೆ, ಅವ್ರ ಮನೆಗೆ ಹೋಗ್ತಿದೀವಲ್ಲ ಅದಕ್ಕೆ ಅಲ್ಲ ಪಾಪ. ಇದು ಅತ್ತೆ ಮನೆಗ ಸೊಸೆನ್ ಕಳ್ಸಲ್ಲ, ಅಮ್ಮನ ಮನೆಗ ಸೊಸೆನ್ ಕಳ್ಸಲ್ಲ ಯೋಚನೆ ಮಾಡಬೇಕು. ಇದರಲ್ಲಿ ಸೊಸೆ ಮಗನು ಅವ್ರ ಅಮ್ಮ ಮನೆಗೆ ಕಳಿಸ್ತಾವ. ನಾನು ಹೇಳ್ತೀನಿ ನೋಡ್ಕೋ, ಇವ್ರ ಅತ್ತೆ ನಮ್ಮ ಅತ್ತೆ ಮನೆಗೆ ಕಳಿಸ್ಬೇಕು. ಆದ್ರೆ ನಾನೇ ಇವ್ರ ಅತ್ತೆ ನಮ್ಮ ಅತ್ತೆ ಮನೆಗೆ ಇವ್ರನ್ನ ಕಳಿಸ್ತಿದ್ದೀನಿ. ಕಳಿಸ್ತಾ ಇಲ್ಲ, ಹೋಗ್ತಾ ಇದ್ದೀವಿ. ನಿಮ್ಮತ್ತೆ ನಮ್ಮಮ್ಮ, ನಿಮ್ಮಮ್ಮ ನಮ್ಮತ್ತೆ. ಅಯ್ಯೋ, ವೆರಿ ವೆರಿ ಕನ್ಫ್ಯೂಷನ್ ಆಗ್ತೈತೆ. ನೋಡ್ ಪಾಪ ಹೇಳ್ತೀನಿ, ನಿಮ್ಮತ್ತೆ ಮನೆಯಿಂದ ನಮ್ಮತ್ತೆ ಮನೆಗೆ ಕಳಿಸ್ಬೇಕು. ಆದ್ರೆ ನಿಮ್ಮತ್ತೆ ಮನೆಯಿಂದ ನಾನು ನಮ್ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮತ್ತೆ ಯಾರು? ನಮ್ಮಮ್ಮ. ನಮ್ಮತ್ತೆ ಯಾರು? ನಿಮ್ಮಮ್ಮ. ನಿಮ್ಮತ್ತೇನೆ ಅಂತ ನಾನು ಹೇಳ್ತಿರೋದು. ಗೈಸ್, ನಮ್ಮ ಹಸ್ಬೆಂಡ್ ತುಂಬಾ ತಲೆ ತಿಂತ ಇದ್ದಾರೆ ನನಗೆ. ಏನು ಯಾರತ್ತೆ, ಯಾರ ಮಗ, ಯಾರಮ್ಮ ಅಂತ ನೀವೇ ಕಮೆಂಟ್ ಮಾಡ್ಬಿಡಿ. ಸುಮ್ಮನೆ ಓಡಿಸ್ಬೇಕು. ಈ ಕಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೊಲಗಳು ಮತ್ತೆ ಈ ತೋಟಗಳು. ನಮ್ಮ ಕಡೆ ಸ್ವಲ್ಪ ಕಮ್ಮಿ, ನಮ್ಮ ಕಡೆ ಇಲ್ಲ, ಫುಲ್ ಈ ಥರ ಮೊದಲಿದ್ದು ಎಲ್ಲ ಲೇಔಟ್ ಮಾಡಿಬಿಟ್ಟು. ಇವಾಗ ನೋಡಿ ಈ ಕಡೆ ಬಂದಾಗ ಸಕ್ಕತ್ ಗ್ರೀನರಿ. ಈ ಕಡೆನೂ ಹೌದು, ಈ ಕಡೆನೂ ಹೌದು. ಪಾಪ ಇಲ್ಲಿ ಕಳ್ತನ ಎಲ್ಲ ಆಗುತ್ತೇನೆ. ಯಾಕಂದ್ರೆ ಊರ ಹತ್ರನೇ ಇದೆ ನೋಡ್ತಾನೆ. ಇದು ಊರಿಗೂ ಸೆಂಟ್ರಲ್ ಐತೆ. ಇದು ಆ ಊರಿಗೆ ಈ ಊರಿಗೆ ಸೆಂಟ್ರಲ್ ಈ ಥರ ಇದ್ದಾವೆ.
ಇದು ಇವರವರಲ್ಲ ಇದು ಹಂಸ 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 ಹಂಸ. ನಮ್ಮ ಮನೆ ಹೋಗಿ ಬಟ್ಟೆ ಚೆನ್ನಾಗಿಲ್ಲ ನಾನು ಅಂತ ಇದ್ರು. ಈ ಶರ್ಟ್ ನಾನು ಸೆಲೆಕ್ಟ್ ಮಾಡಿದ್ದೆ ಹೇಗಿದೆ ಅಂತ ಹೇಳಿ. ಬೇರೆ ತಗೊಂಡ್ರು ಅವರು. ನಾನು ಇದು ಹಾಕೋ ಈ ಕಲರ್ ಚೆನ್ನಾಗೈತೆ ಅಂತ ಎತ್ಕೊಟ್ಟೆ. ನಮ್ಮ ಮನೆಯವ್ರು ನಾಳೆ ಬರೋ ವಿಡಿಯೋದಲ್ಲಿ ಮಿಸ್ ಮಾಡಿದ್ರೆ ನೋಡ್ರಿ. ನಮ್ಮ ಮನೆಯವ್ರು ನೋಡಿ ಹೀರೋ ಥರ ಇರ್ತಾರೆ. ನಾನೇ ಪಾಪ ಹೀರೋ ನಾನು ಹೀರೋಯಿನ್ ಥರ ಇರ್ತೀನಿ. ನಾಳೆ ಬರೋ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಟ್ಕೊಂಡಿರಿ. ಹಾಗೆ ನಾಳೆ ಬರುವಂಥ ವಿಡಿಯೋನ ನೋಡ್ಬಿಟ್ಟು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಲ್ಲ ಪಾಪ. ಈ ಕಡೆ ಹೋಗೈತೆ, ಆ ಕಡೆ ಸೂಪರ್ ಆಗಿತ್ತು. ಮತ್ತು ಈ ಕಡೆನೂ ಅಷ್ಟೇನೋ ಮಾಡ್ತವ್ರೆ, ಕಾಣಲ್ಲ. ಕೆಂಪು ಮಣ್ಣು. ಈ ಮರ ಎಷ್ಟು ವರ್ಷದಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಸುಮಾರು ವರ್ಷಗಳ ಮರ ಇದು ಅಲ್ಲ ಪಾಪ. ನಂಗೆ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದೆ ಹೇಳಿ, ನನಗೆ ಗೊತ್ತಿಲ್ಲ. ಎಲ್ರಿಗೂ ಸರಿ ಮಾಡೋದು ಹಾಯ್ ಮಾಡಿಲ್ಲ, ಹಾಯೇ ಮಾಡಿಲ್ಲ, ಸುಳ್ಳೆ ಹೇಳ್ತಾರೆ. ಹಾಯ್, ಹಲೋ, ಹೌ ಆರ್ ಯು, ವೆಲ್ಕಮ್. ನಾವು ಊಟ ಮಾಡೋಕ್ಕೆ ಹೋಟ್ಲಿಗೆ ಬಂದ್ವಿ. ತಿನ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಓಕೆ, ಬಾಯ್. ಪಿಂಟು ಇರು, ಭಾಸ್ಕರ್ ಬರ್ತಿದಂತೆ. ಭವಾನಿ ಏಯ್ ಹಂಗೆ ಪೇಸ್ರಾ. ಯಾವ್ದು? ಹಾಯ್ ಮೈ ಡಿಯರ್ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್. ಇಲ್ಲ, ಬೆಳಗ್ಗೆ ಕಮ್ಮಿ ಫ್ರೆಂಡ್ಸ್. ನಾನು ವಿಶ್ ಮೀ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರೆ ಅವರಿಗೆಲ್ಲರೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪಾಪ ನೀನು ಹೇಳ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ. ಹ್ಞೂ ಅಂತಲ್ಲ, ಹ್ಯಾಪಿ ವ್ಯಾಲೆಂಟ್ ಸ್ಟೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪಾಪ ಹಾರ್ಟ್ ಮಾಡೆ ನನ್ನ ಕೈ ಸರಿ. ನೀನು ಇರಪ್ಪ. ಹೆಂಗೆ ಮಾಡೋದು ಹಿಂಗೆ ನಾವು? ಏ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎವ್ರಿ ಒನ್. ನನ್ನ ಗಂಡ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಸ್ವಲ್ಪ ಬೆಳಕು ಕಮ್ಮಿ ಲೈಟಲ್ಲಿ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿಬ್ಬರು ನೋಡೋಕೆ ತುಂಬ ಚೆನ್ನಾಗಿದ್ವಿ. ಸೊ ನೀವು ಬೆಳಗ್ಗೆ ವಿಡಲ್ಲಿ ನೋಡಿರ್ತೀರ ನಾನು ಎಷ್ಟು ಚೆನ್ನಾಗಿದ್ದೀನಿ, ನಮ್ಮ ಹಸ್ಬೆಂಡ್ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಕರೆಕ್ಟಪ್ಪ, ಅಂಡರ್ ಎಸ್ಟಿಮೇಟ್. ನನ್ನ ಫೋನಾಗ ನೋಡೋ ಎಷ್ಟು ಬರುತ್ತೆ ಕ್ಲಾರಿಟಿ. ಇದು ನಮ್ಮ ಹಸ್ಬೆಂಡ್ ಫೋನಲ್ಲಿ ಮಾಡ್ತಿರೋ ವಿಡಿಯೋ ಸಕ್ಕತ್ ಕ್ಲಾರಿಟಿ ಬರುತ್ತೆ. ನನ್ನ ಫೋನಲ್ಲಿ ಕ್ಲಾರಿಟಿ ಕಮ್ಮಿ. ನಾನು ಏನು ಮಾಡ್ತೀನಿ ಗೊತ್ತಾ, ಈ ಫೋನ್ ನಾನು ಎತ್ಕೊಬಿಡ್ತೀನಿ, ನನ್ನ ಫೋನ್ ಇವ್ರಿಗೆ ಕೊಟ್ಬಿಡ್ತೀನಿ. ಆದರೆ ಏನು ಗೊತ್ತಾ, ನನ್ನ ಫೋನೇ ತುಂಬ ರೇಟ್ ಜಾಸ್ತಿ ಇವ್ರ ಫೋನ್ಗಿಂತ. ಆದರೆ ನನ್ನ ಫೋನಾಗಿ ಇವ್ರ ಫೋನಾಗೆ ಬರೋ ಕ್ಲಾರಿಟಿ ನನ್ನ ಫೋನಾಗೆ ಬರೋಲ್ಲ. ಅಮೌಂಟ್ ಅದಕ್ಕೆ ಹೇಳೋದು, ದುಡ್ಡು ಮುಖ್ಯ ಆಗಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವ್ರದ್ದು 30,000, ನಂದು 33,000. ಪಾಪ ನಿಂದು 30,000 ತಾನೇ? ಇವಾಗ 38,000. ನಂದು 33. ನಂದು ಇವ್ರಿಗಿಂತ 3,000 ರೂಪಾಯಿ ಅಮೌಂಟ್ ಜಾಸ್ತಿ ಇದೆ. ಇವಾಗ ವ್ಯಾಲ್ಯೂ 38,000. ನಂದು 40,000. ನೆಕ್ಸ್ಟ್ ಐಫೋನ್ ಟಾರ್ಗೆಟ್. ನಾನು 15,000. ನಾನು ಐಫೋನ್ ತೊಗೋಬೇಕು, ಬಟ್ ನನಗೆ ಈ ಫೋನ್ಗಳಿಗೆಲ್ಲ ದುಡ್ಡು ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ತೊಗೊತಾ ಇಲ್ಲ. ಈ ಫೋನ್ ಕೂಡ ಪಾಪ ನಮ್ಮಮ್ಮ ಕೊಡಿಸಿದ್ದು ನನಗೆ. ಇಲ್ಲಾಂದರೆ ನಾನು ಇಷ್ಟು 30,000 ಅಮೌಂಟ್ ನನ್ನ ಮೊಬೈಲ್ ತಗೊಂಡು ತೋರಿಸ್ಬಿಡು ಅವ್ರಕ್ಕ. ಯಾವ ಫೋನ್ ಅಂತ ತೋರಿಸ್ತೀನಿ. ಕ್ಯಾಮ್ರಾ ಮುಚ್ಕೊಬಿಡ್ತಲ್ಲ. ಇದೆ ಓಪೋ ರೆನೋ 10 ಅಷ್ಟೇ 5G. ನನ್ನ ತಮ್ಮ ಪ್ರೋ ಮ್ಯಾಕ್ಸ್ ತೊಗೊಂಡಿದ್ದ, 5G ಪ್ರೋ ಮ್ಯಾಕ್ಸ್. ಅದು 55,000.
ಆವತ್ತಿನ ದಿನ ನಾನು ಇದು ತೊಗೊಂಡಿದ್ದ ಜೊತೇಲಿ ಇದು ಹೆಂಗೆ ಗೊತ್ತಾ ಇನ್ನೊಂದು ಜುಲೈ 27 2024 2023 ಇದೇ ಮಾಡೆಲ್ದು ಅವತ್ತು ಸಂಜೆ 6 ಗಂಟೆಗೆ ಲಾಂಚ್ ಆಗಿತ್ತು. ಸೊ ಫಸ್ಟ್ ಮೊಬೈಲ್ ನಾನೇ ತೊಗೊಂಡಿದ್ದು. ಹೇಗೆ ನಮ್ಮಮ್ಮನ ಪಾಪ ಫೋನ್ ಅಂಗಡಿ ಚೆನ್ನಾಗಿ ಪರಿಚಯ ಆಗ್ಬಿಟ್ಟವನ. ಅವನು ಅಕ್ಕ ರಿಲೀಸ್ ಆಗೈತೆ ತಗೊಳ್ರಿ ಅಂತಂದ ನಮ್ಮಮ್ಮನ ನಂಗೆ ಕೊಡಿಸ್ಬಿಟ್ಲು. ಆಮೇಲೆ 55,000 ಅವ್ನು ತಗೊಂಡ, 33,000 ನಾನು ತಗೊಂಡು ಒಂದೇ ಸರಿ ಹಂಗೆ ಫುಲ್ ಟೇಬಲ್ ಕ್ಯಾಶ್. ಹಿಂಗೆ ಇ ಎಮ್ ಐಲಿ ಎತ್ಕೊಂಡು 8 ತಿಂಗಳು ತೀರ್ಸಿದ್ದೀನಿ ಅದನ್ನು ಕೆಲ್ಸಕ್ಕೆ ಹೋಗ್ಬಿಟ್ಟು. ತಾನೇ ಪಾಪ ಸೋ ಸ್ಯಾಡ್. ಆಮೇಲೆ ತೀರಿಸ್ಬಿಟ್ಟು ಆ ಫೋನ್ ಎತ್ಕೊಂಡಿದ್ದು. ಇವಾಗ ಎಲ್ಲ ತಿರೋಗ್ಬಿಟ್ಟೈತೆ ಇವಾಗ ಅದ್ರಾಗ. ಆದರೆ ನನಗೊಂದು ಸಮ್ಟೈಮ್ಸ್ ಅನಿಸುತ್ತೆ ಆ ಫೋನಿಗಿಂತ ಈ ಫೋನಿಗೆ ತುಂಬ ಕ್ಲಾರಿಟಿ ಅಂತ. ಆದರೆ ಪಾಪ ನಮ್ಮಮ್ಮ ತುಂಬ ಕಷ್ಟಪಟ್ಟು ಆ ಫೋನ್ ಕೊಡ್ಸೋಣ ಅನ್ನೋ ಕಾರಣಕ್ಕೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀನಿ. ಆ ಫೋನು ಪಾಪ ನನ್ನ ಬೆಳಕಲ್ಲಿ ಚೆನ್ನಾಗಿ ತೋರಿಸ್ತಿದ್ದೆ, ಈ ಕತ್ಲಾಗ ಚೆನ್ನಾಗಿ ತೋರಿಸಲ್ಲ. ಏನು ಮಾಡೋದು, ಆ ಫೋನ್ಗೆ ಏನು ಬಂದಿತ್ತು ಅಲ್ಲ ಪಾಪ ನನ್ನ ಫೋನ್ ಬೆಳಕಲ್ಲಿ ನಾನು ಚೆನ್ನಾಗಿ ತೋರಿಸ್ತಿದ್ದೆ, ನೀಟಾಗಿ ಚೆನ್ನಾಗಿ ತೋರಿಸಲ್ಲ ಪಾಪ. ನನ್ನ ಬೆಳಕಲ್ಲಿ ಹಂಗೆ ಹೀರೋಯಿನ್ ಥರ ಇರ್ತೀನಿ. ಸಾಕು ಆಫ್ ಮಾಡು, ಮೆಮೊರಿ ಇಲ್ಲ. ನಮ್ಮ ಯಜಮಾನ್ರದಲ್ಲಿ ಮೊಬೈಲಲ್ಲಿ ಮೆಮೊರಿ ಇಲ್ಲ ಅಂತೆ. ಇಲ್ಲಿಗೆ ವೀಡಿಯೋನ ಮುಗಿಸ್ಕೊಳ್ಳೋಣ. ಮತ್ತೆ ಯಾವಾಗ ಸಿಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸಿಕ್ಕಿದ ತಕ್ಷಣ ಬರ್ತೀನಿ.